ವೈಶಾಖ ಬುದ್ಧ ಪೂರ್ಣಿಮೆಯ ದಿನವಾಗಿದ್ದ ಇಂದು ಬುದ್ಧ ಜಯಂತಿ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ದಸಂಸ ಮುಖಂಡರು ಹಾಗೂ ಬುದ್ಧನಾನುಯಾಯಿಗಳು ಮತ್ತು ಉಪಾಸಕಿಯರು ಮೇಣದ ದೀಪಗಳನ್ನು ಹಿಡಿದು ಕಾಲ್ನಡಿಗೆ ಮೂಲಕ ಬೃಹತ್ ಮೆರವಣಿಗೆ ನಡೆಸಿದ್ರು. ಸಂಜೆ 7 ಗಂಟೆ ಸರಿಸುಮಾರಿಗೆ ಪಟ್ಟಣದ ಹುಲ್ಲಳ್ಳಿ ವೃತ್ತದಿಂದ ಹೌಸಿಂಗ್ ಬೋರ್ಡ್ ಕಾಲೋನಿಯ ಬುದ್ಧ ವಿಹಾರದವರೆಗೂ ಹಮ್ಮಿಕೊಂಡಿದ್ದ ಮೆರವಣಿಗೆಯಲ್ಲಿ ಮಹಾನ್ ದಾರ್ಶನಿಕ ಬುದ್ಧನ ಪ್ರತಿಮೆಯುಳ್ಳ ಟ್ಯಾಬ್ಲೋ ಮುಂದೆ ಯುವತಿಯರು, ಮಕ್ಕಳು ಸೇರಿದಂತೆ ಬುದ್ಧನ ನೂರಾರು ಉಪಾಸಕಿಯರು ಕೈಯಲ್ಲಿ ಮೇಣದ ದೀಪ ಹಿಡಿದು ಬುದ್ಧಂ ಶರಣಂ ಗಚ್ಚಾಮಿ ಎಂಬ ವಾಕ್ಯದೊಂದಿಗೆ ಹೆಜ್ಜೆ ಹಾಕಿದ್ರು. ಇನ್ನು ಬುದ್ಧ ಜಯಂತಿ ಅಂಗವಾಗಿ ನಗರದ ಹಲವು ರಸ್ತೆಗಳಲ್ಲಿ ವಿಶೇಷ ವಿದ್ಯುತ್ ದೀಪಾಲಂಕಾರ ಕೂಡ ಮಾಡಲಾಗಿತ್ತು. ಈ ವೇಳೆ ಬುದ್ಧ ಅನುಯಾಯಿ, ಉಪಾಸಕ ಹಾಗೂ ಬರಹಗಾರ CR ಕುಮಾರ್ ಮಾತನಾಡಿ, ಇವತ್ತು ಗೌತಮ ಬುದ್ಧರು ಜ್ಞಾನೋದಯ ಪಡೆದ ದಿನ, ಇವತ್ತು ಅವರು ಜನಿಸಿ ಪರಿನಿಬ್ಬಾಣ ಹೊಂದಿದ ದಿನ. ಹೀಗಾಗಿ ದಾರ್ಶನಿಕನ ಜಯಂತಿ ದಿನವಾದ ಇಂದು ಮೆರವಣಿಗೆ ಮೂಲಕ ಅವರ ಸಂದೇಶವನ್ನ ಸಾರ್ತಾ ಇದ್ದೇವೆ ಅಂತ ಮೆರವಣಿಗೆಯ ಸದುದ್ದೇಶವನ್ನ ತಿಳಿಸಿದ್ರು. ಸರ್, ಇಂದು ಗೌತಮ ಬುದ್ಧರು ಜ್ಞಾನೋದಯ ಪಡೆದಂತ ದಿನ. ಜೊತೆಗೆ ಈ ವೈಶಾಖ ಪೂರ್ಣಿಮೆ ಏನಕ್ಕಪ್ಪ ವಿಶೇಷ ಅಂತಂದ್ರೆ, ಗೌತಮ ಬುದ್ಧರು ಜನಿಸಿದಂತ ದಿನ ಮತ್ತೆ ಅವರಿಗೆ ಜ್ಞಾನೋದಯ ಪಡೆದಂತ ದಿನ, ಜೊತೆಗೆ ಅವರು ಪರಿನಿಬ್ಬಾನ ಹೊಂದಿದ ದಿನ. ಅಂದ್ರೆ ಈ 3 ಘಟನೆಗಳು ಗೌತಮ ಬುದ್ಧರ ಬದುಕಿನಲ್ಲಿ ವೈಶಾಖ ಪೂರ್ಣಿಮಾ ದಿವಸನೇ ಬಂದಿರೋದ್ರಿಂದ ಇಂದು ಬುದ್ಧ ಪೂರ್ಣಿಮೆಯನ್ನ ನಂಜನಗೂಡಿನಲ್ಲಿ ಎಲ್ಲ ಉಪಾಸಕಿಯರು ದೀಪಗಳನ್ನ ಹಿಡಿದು ಮೆರವಣಿಗೆ ಹೋಗೋದ್ರ ಮೂಲಕ ಆಚರಿಸ್ತಾ ಇದ್ದೇವೆ. ಗೌತಮ ಬುದ್ಧರ ಸಂದೇಶ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ಜೀವಿ ಈ ಭೂಮಿ ಮೇಲೆ ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಏಕತೆಯಿಂದ, ಕರುಣೆಯಿಂದ, ಭಾತೃತ್ವದಿಂದ, ಸಮಾನತೆಯಿಂದ ಬದುಕಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶ. ಆ ಸಂದೇಶವನ್ನ 2500 ಸಹಸ್ರ ವರ್ಷಗಳ ನಂತರವೂ ಕೂಡ ಇವತ್ತು ಅವರ ಅನುಯಾಯಿಗಳು ಜೀವಂತವಾಗಿರ್ತಕ್ಕಂಥ ಇದು ಇವತ್ತಿನ ಮೆರವಣಿಗೆ ಸಾಕ್ಷಿ. ಎಲ್ಲಿಂದ ಎಲ್ಲಿಗೆ ಹೊರಡ್ತಾ ಇದೆ ಮೆರವಣಿಗೆ? ಇದು ಹುಲ್ಲಳ್ಳಿ ವೃತ್ತದಿಂದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇರ್ತಕ್ಕಂಥ ತಥಾಗತ ಬುದ್ಧ ವಿಹಾರದವರೆಗೂ ಈ ಮೆರವಣಿಗೆ ಸಾಗಲಿದ್ದು, ಅಲ್ಲಿ ತಥಾಗತ ಬುದ್ಧ ವಿಹಾರದಲ್ಲಿ ಸಂಪನ್ನಗೊಳ್ಳುತ್ತೆ. ಅಲ್ಲಿ ಉಪಾಸಕಿಯರು ತ್ರಿಶರಣವನ್ನ ಮತ್ತೆ ಪಂಚಶೀಲವನ್ನ ಬೋಧಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ನಾವು. ಮೆರವಣಿಗೆಯಲ್ಲಿ ದಸಂಸ ಮುಖಂಡರು ಹಾಗೂ ಉಪಾಸಕರಾದ ಚುಂಚನಹಳ್ಳಿ ಮಲ್ಲೇಶ್, ಜನಸಂಗ್ರಾಮ ಪರಿಷತ್ನ ನೆಗರ್ಲೆ ವಿಜಯ್ ಕುಮಾರ್, CM ಅಂಕಯ್ಯ, ವಾಸುದೇವಮೂರ್ತಿ, ಮಲ್ಲಹಳ್ಳಿ ನಾರಾಯಣ್, ಲಾಯರ್ ಉಮೇಶ್, CR ಮಹಾದೇವ್, ಮಾಜಿ ನಗರಸಭೆ ಉಪಾಧ್ಯಕ್ಷ ದೊರೆಸ್ವಾಮಿ, ನಾಗೇಶ್ ರಾಜ್, ಅದಿನ್ವಾಳು ಬಸವಣ್ಣ, ಶಂಕರ್ಪುರ ಸುರೇಶ್, ದಾಸಪ್ಪ, ಮಂಜುಳಾ ವಿಜಯ್ ಕುಮಾರ್, ಪುಷ್ಪ ನಾಗೇಶ್ ರಾಜ್, BC ಬಸವರಾಜು, ತಾಲೂಕು ಕಚೇರಿ ಶಿರಸ್ತೇದಾರ್ ರಾಜು, ಶಾಲಾ ಮಕ್ಕಳು, ಯುವತಿಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ಮೊಬೈಲ್ ಅಣ್ಣ